ದಿನ ಬೆಳಗಾದ್ರೆ ಟಿವಿಯಲ್ಲಿ ನೋಡಿ, ಇಲ್ಲ ನ್ಯೂಸ್ ಪೇಪರ್ ಅಲ್ಲಿ ನೋಡಿ, ಇಲ್ಲ ಸೋಷಿಯಲ್ ಮೀಡಿಯಾ ಅಲ್ಲಿ ನೋಡಿ, ಗಂಡ ಹೆಂಡತಿನ ಮರ್ಡರ್ ಮಾಡ್ದ, ಹೆಂಡತಿ ಗಂಡನ್ ಮರ್ಡರ್ ಮಾಡಿದ್ಲು, ಇವರಿಬ್ರು ಒಬ್ರಿಗೊಬ್ರು ಮರ್ಡರ್ ಮಾಡ್ಕೊಳ್ದೆ ಇದ್ರೆ ಮೂರನೇವನನ್ನ ಕರೆಸಿ ಮರ್ಡರ್ ಮಾಡ್ತಾರೆ. ಕೃಷ್ಣ ತನ್ನ ತಂಗಿ ಸುಭದ್ರೇನ ಅರ್ಜುನಂಗ್ ಮದುವೆ ಮಾಡ್ಕೊಡ್ತಾಳೆ. ಕೃಷ್ಣ ಹೇಳ್ತಾನೆ, ತಂಗಿ ನೆರೆ ಹೊರೆಯರ ಜೊತೆಗೆ ತಲೆ ತಗ್ಗಿ ನಿನ್ನ ಜೀವನ ಗಂಡನ ಮನೆಯಲ್ಲಿ ಸಾಗಿಸು, ಗಂಡನ ಮಾತನ್ನ ಕೇಳು ಅಂತಾರೆ. ಇವಾಗ ಗಂಡನ ಮಾತನ್ನ ಕೇಳು, ಅತ್ತೆ ಮಾವನ್ ಮಾತು ಕೇಳು ಅನ್ನೋದೇ ಭಯ ಆಗತ್ತೆ. ಯಾಕೆ ಅಂದ್ರೆ ಎತ್ಕೊಂತಾನೆ ಶುರು ಮಾಡ್ಬಿಡ್ತಾರೆ. ವರ ನೋಡ್ಬೇಕು ಅನ್ನೋವಾಗ್ಲೇ ನೋಡ್ಬೇಕಾ, ನೋಡೋಷ್ಟೇನ್ ಇರಲ್ಲ ಸುಮಾರು ಜನಕ್ಕೆ. ವರ ನೋಡ್ಬೇಕು ಅಂದಾಗ್ಲೇ ಅವರೇ ಯಾವುದೋ ಒಂದು ವರ ನೋಡ್ಕೊಂಡ್ಬಿಟ್ಟಿರ್ತಾರೆ. ಯಾವುದೋ ಜಾತಿ, ಯಾವುದೋ ಕುಲ, ಯಾವುದೋ ಮತ, ಯಾವುದೋ ಧರ್ಮ ಮದುವೆ ಮಾಡ್ಕೊಂಡು ಹೊರಟೋಗ್ತಾರೆ. ಅಕಸ್ಮಾತ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಹುಡುಗಿಯವ್ರ ಅಪ್ಪ ಅಮ್ಮ ಕೇಳ್ತಾರೆ, ಏನಮ್ಮ ವರ ನೋಡೋದಾ ಅಂತ. ಅದಕ್ಕೆ ಆ ಹುಡುಗಿ ಹೇಳ್ತಾಳಂತೆ, ಎಲ್ಲಾರು ಅಂತಿಲ್ಲ, ಬಟ್ ಈ ತರದ್ ಕೇಳೋರು ಶೇಕಡ ಜಾಸ್ತಿ ಆಗ್ತಾ ಇದೆ ಸಮಾಜದಲ್ಲಿ. ಹುಡುಗಿ ಅಂತಾಳೆ, ರಾಹು ಕೇತು ಇಲ್ದೇ ಇರೋ ಮನೆ ನೋಡು ಅಂತ. ಇಲ್ಲಿ ರಾಹು ಕೇತು ಅನ್ನೋದು ಜಾತಕದಲ್ಲಿ ಅಂತ ನೀವು ಅನ್ಕೋಬೇಡಿ, ಅದಲ್ಲ ಅವಳು ಹೇಳ್ತಾ ಇರೋದು. ಅವಳು ಹೇಳ್ತಾ ಇರೋದು ರಾಹು ಕೇತು ಅಂದ್ರೆ ಅತ್ತೆ ಮಾವ ಇಲ್ದೇ ಇರೋ ಮನೆಯಲ್ಲಿ ನಾನು ಮದುವೆ ಮಾಡ್ಕೊಂತೀನಿ ಅಂತ ಅವನ್ ಮನೆಗೆ ಸೇರ್ತೀನಿ ಅಂತ. ಅದಲ್ದೆ ಯಾರೋ ಹೇಳಿದ್ರು 6 ಪಾಯಿಂಟ್ಸ್ ಅಂತೆ ಹುಡುಗಿರು ಕೇಳೋದು. ಇವಾಗ 1 ಮೊದಲನೇದು ಅಂದ್ರೆ 1 ಏನು ಅಂದ್ರೆ ಆ ಹುಡುಗ ಒಬ್ಬನೇ ಇರಬೇಕು. ಅಂದ್ರೆ ಏನು, ಅವನ್ಗೆ ಅಕ್ಕ ತಂಗಿಯರು ಇರಬಾರ್ದು, ಅಣ್ಣ ತಮ್ಮಂದ್ರೆ ಇರಬಾರ್ದು. 2 ಏನು ಅಂತಂದ್ರೆ ಮದುವೆ ಆದ್ಮೇಲೆ ಇವರಿಬ್ರೇ ಇರಬೇಕು. ಅಂದ್ರೆ ಏನು, ಗಂಡ ಹೆಂಡತಿನೇ ಮನೇಲಿ ಇರಬೇಕು, ರಾಹು ಕೇತುಗಳು ಇರಬಾರ್ದಂತೆ. ರಾಹು ಕೇತುಗಳು ಅಂದ್ರೆ ಅತ್ತೆ ಮಾವನ ಜೊತೆ ನಾನು ಇರಲ್ಲ. 3 ಬೆಡ್ರೂಮ್ ಫ್ಲಾಟ್ ಹುಡುಗನ ಹೆಸರಲ್ಲಿ ಇರಬೇಕಂತೆ. 4 ವೀಲರ್ ಅಂದ್ರೆ ಒಂದು ಕಾರ್ ಇರಬೇಕು. 5 ಅಂದ್ರೆ 5 ಫಿಗರ್ ಅಮೌಂಟ್ ಅಂದ್ರೆ ದುಡ್ಡು ಆಕೆಗೆ ಪ್ರತಿ ತಿಂಗಳು ಪಾಕೆಟ್ ಮನಿ ಯಾಕೆ ಕೊಡ್ಬೇಕು. 6 ಅಂದ್ರೆ 6 ಫಿಗರ್ ಸ್ಯಾಲ್ರಿ ಆ ಹುಡುಗನಿಗೆ ಸ್ಯಾಲ್ರಿ ಆಗಿ ಬರ್ತಾ ಇರಬೇಕು. ಇದು ಡಿಮ್ಯಾಂಡು ಈ ತರ ಇದಂತೆ.